ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿತೌಟ್ ಸಬ್ಸ್ಕ್ರೈಬ್ ವಿಡಿಯೋಸ್ನ ನೋಡ್ತಿರೋರಿಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಮ್ಮ ಹೈದ್ರಾಬಾದ್ ಟ್ರಿಪ್ನ ಲಾಸ್ಟ್ ಡೇ. ಸೊ ರೂಮ್ನ ಚೆಕ್ಔಟ್ ಮಾಡಿಕೊಂಡು ಟಿ ಲಗೇಜ್ ಎಲ್ಲ ಇಟ್ಕೊಂಡು ಇವಾಗ ಹೊರಟ್ವಿ. ನಮ್ಮ ಲಾಸ್ಟ್ ಪ್ಲೇಸ್ ಬಂದು ನಾವು ಬಂದಿರೋದು ರಾಮೋಜಿ ಫಿಲ್ಮ್ ಸಿಟಿ. ಇಲ್ಲಿ ನೋಡಲಿಕ್ಕೆ ಒಂದು ದಿನ ಪೂರ್ತಿ ಬೇಕು. ಸೊ ಹಂಗಾಗಿ ಲಾಸ್ಟಲ್ಲಿ ಇಟ್ಕೊಂಡಿದ್ವಿ. ಇದನ್ನು ನೋಡಿಕೊಂಡು ನೈಟ್ ಪೂರ್ತಿ ಜರ್ನಿ ಮುಗಿಸ್ಕೊಂಡು ನಮ್ಮ ಮನೆಗಳಿಗೆ ರೀಚ್ ಆಗ್ತೀವಿ. ಸೊ ಇದೇ ಥರ ಪ್ಲ್ಯಾನ್ ಮಾಡಿದ್ವಿ. ಸೊ ಪ್ಲ್ಯಾನ್ ಪ್ರಕಾರನೇ ಬಂದಿರೋದು. ಆ್ಯಕ್ಚುಲಿ ಇಲ್ಲಿ 9 ಗಂಟೆಗೆ ಓಪನ್ ಆಗುತ್ತೆ ರಾಮೋಜಿ ಫಿಲ್ಮ್ ಸಿಟಿ, ಬಟ್ ನಾವು ಬಂದಿರೋದು 12ಗೆ. ಬಿಕಾಸ್ ಸ್ವರ್ಣಗಿರಿ ಟೆಂಪಲ್ ನೋಡಿಕೊಂಡು ನಮ್ಮ ಸ್ಟೇಗೆ ಬಂದಮೇಲೆ ನಾವು ಯಾರೂ ಮಲಗಲಿಲ್ಲ. ಸ್ವಲ್ಪ ಹೊತ್ತು ಹಂಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಬಿಟ್ವಿ. ಸೊ ಬೆಳಗಿನ ಜಾವ ಮಲ್ಕೊಂಡ್ವಿ. ಹಂಗಾಗಿ ಲೇಟಾಗಿ ಎದ್ಬಿಟ್ಟು 10:30 ಹಂಗೆಲ್ಲ ರೂಮ್ನ ಸ್ಟೇನ ಚೆಕ್ಔಟ್ ಮಾಡಿದ್ವಿ. ಇಲ್ಲಿಗೆ 12ಗೆ ರೀಚ್ ಆಗಿದ್ದೀವಿ. ಇದು ಹೈದ್ರಾಬಾದ್ ನಿಯರೇ ಬರುತ್ತೆ, ಹೈದ್ರಾಬಾದಿಗೆ ಸೇರಲ್ಲ, ಇದು ಹೈದ್ರಾಬಾದ್ ನಿಯರ್ ಬರುತ್ತೆ. ಹೋಗಿದ ಕೂಡಲೇ ಟಿಕೆಟ್ನ ತೊಗೊಂಡ್ವಿ. ಆನ್ಲೈನಲ್ಲಿ ಕೂಡ ತೊಗೋಬೋದು. ಅಡಲ್ಟ್ಸ್ಗೆ ವಿತ್ ಫುಡ್ ವಿತೌಟ್ ಫುಡ್ ಟಿಕೆಟ್ ಸಿಗುತ್ತೆ. ಫುಡ್ ಇನ್ಕ್ಲೂಡ್ ತೊಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಲ್ಲಿ ಒಳಗಡೆ ನಿಮ್ಗೆ ಆರಾಮಾಗಿ ಸಿಗುತ್ತೆ, ತೊಗೊಬೋದು. ಸೊ ಇಲ್ಲಿ ಔಟ್ಸೈಡ್ ಫುಡ್ಡೆಲ್ಲ ಅಲೋ ಮಾಡೋದಿಲ್ಲ. ಮಕ್ಕಳಿಗೆ ಟಿಕೆಟ್ನ ತೊಗೋಬೇಕಂದ್ರೆ ಅವ್ರ ಏಜ್ನ ಕನ್ಸಿಡರ್ ಮಾಡಲ್ಲ, ಅವ್ರ ಹೈಟ್ನ ಕನ್ಸಿಡರ್ ಮಾಡ್ತಾರೆ. ಇವ್ರದ್ದೇ ಬಸ್ ಇರುತ್ತೆ. ಬಸ್ಸಲ್ಲಿ ನಮ್ಮನ್ನ 4 ರಿಂದ 5 ಕಿಲೋಮೀಟರ್ ಕರ್ಕೊಂಬರ್ತಾರೆ. ಕರ್ಕೊಂಬಂದು ಇಲ್ಲಿ ಫಸ್ಟ್ ಸ್ಟಾಪು ಇಲ್ಲಿ ಇಳಿಸ್ಬಿಟ್ಟು ಬಸ್ ರಿಟರ್ನ್ ಹೋಗುತ್ತೆ. ನಾವು ಇಲ್ಲಿಂದ ಪ್ಲೇಸಸ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ಕೋತೀವಿ. ಸೊ ಇದು ಮೇನ್ ಎಂಟ್ರೆನ್ಸ್ ಆಗಿರುತ್ತೆ ರಾಮೋಜಿ ಫಿಲ್ಮ್ ಸಿಟಿ. ಪ್ಲೇಸಸ್ನ ನೋಡೋ ಎಂಟ್ರೆನ್ಸು. ಇಲ್ಲಿ ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆ ಫಸ್ಟು ಸಿಗೋದೆ ಒಂದು ಮೂವಿನ ಹೇಗೆ ಮಾಡ್ತಾರೆ, ವಿಡಿಯೋ ಆಗಲಿ ಸೌಂಡ್ ಎಫೆಕ್ಟ್ ಆಗಲಿ ಅದರದ್ದು ಒಂದು ಅರ್ಧ ಗಂಟೆ ಶೋ ಇರುತ್ತೆ. ಅದನ್ನು ನೋಡೋಕ್ಕಂತ ಹೋದ್ವಿ. ಫಸ್ಟಿಗೆ ಇದರ ಓನರ್ ಇದ್ರ ಬಗ್ಗೆ ಒಂದು 2-3 ನಿಮಿಷ ಇಂಟ್ರೊಡಕ್ಷನ್ ಕೊಟ್ಟಿರೋ ವಿಡಿಯೋನ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತಾರೆ. ಅದಾದಮೇಲೆ expand my magic word and include all of you into its orbit. That is how Ramoji Film City came into being. Today you are in ಮೂವಿ ಶೂಟ್ ಮಾಡಿರೋ ವಿಡಿಯೋಗೆ ವಾಯ್ಸ್ ಎಫೆಕ್ಟ್ನ ಹೇಗೆ ಕೊಡೋದು ಅನ್ನೋದನ್ನ ಇಲ್ಲಿ ತೋರಿಸ್ತಿದ್ದಾರೆ. ಇಲ್ಲಿ ಹಳ್ಳಿ ಕಾನ್ಸೆಪ್ಟಲ್ಲೇ ಒಂದು ಸ್ಟ್ರೀಟ್ನ ಮಾಡಿದ್ದಾರೆ. ವುಡ್ಡಿಂದ ಮನೆಗಳು ಮಾಡಿರೋ ಥರ, ಮತ್ತು ಈಚೆ ಬಂಡಿಗಳೆಲ್ಲ ನಿಂತಿರೋ ಥರ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಹಳ್ಳಿದು ರಿಲೇಟೆಡ್ ಯಾವ್ದಾದ್ರು ಮೂವಿ ಶೂಟ್ ಇಲ್ಲೇ ನಡೆಯೋದು ಅನಿಸುತ್ತೆ. ಅದಾದಮೇಲೆ ಇದು ಟಿಬೇಟಿಯನ್ ಸ್ಟ್ರೀಟು. ಸೊ ಟಿಬೇಟ್ ಕಲ್ಚರ್ ಏನಿರುತ್ತೋ ಅದೇ ಥರ ಕ್ರಿಯೇಟ್ನ ಮಾಡಿದ್ದಾರೆ. ಇಲ್ಲಿನ ಟಿಕೆಟ್ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇದೆ. ಬೆಸ್ಟ್ ಪಾರ್ಟ್ ಅಂದರೆ ಇಲ್ಲಿ ಸ್ವಲ್ಪ ಫ್ರೀ ಗೇಮ್ಸಸ್ ಇದೆ, ನಾವು ಆಡ್ಕೊಬೋದು, ಎಷ್ಟು ಸಲ ಬೇಕಾದರೂ ಆಡ್ಬೋದು. ಜನ ಜಾಸ್ತಿ ಇದ್ದಾಗ ಲೈನ್ ಸಿಸ್ಟಮ್ ಮಾಡಿದ್ದಾರೆ, ಇಲ್ಲ ಅಂದರೆ ಎಷ್ಟು ಸಲ ಬೇಕಾದರೂ ನಾವೇ ಆಡ್ಬೋದು. ನಾವು ಹೋಗಿದ್ದವರೆಲ್ಲ ಒಂದು ಲೈನಲ್ಲಿ ಕೂತ್ಕೊಂಡ್ವಿ. ಸೊ ಫಿಲ್ ಆಗಿತ್ತು. ಒಂದಷ್ಟು ಸಲ ಆಡಿಕೊಂಡು ಬೇರೆ ಪ್ಲೇಸಸ್ ನೋಡೋಕೆ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ ಹತ್ತಕ್ಕೆ ಬಂದಿದ್ದೀವಿ. ಇಲ್ಲಿ ಬಸ್ ಹತ್ತಿದ್ರೆ ನಾವೆಲ್ಲ ಪ್ಲೇಸಸ್ನ ನೋಡಿಕೊಂಡು ನಮ್ಮನ್ನ ಇಲ್ಲೇ ಡ್ರಾಪ್ ಮಾಡ್ತಾರೆ. ಈ ಪ್ಲೇಸ್ನ ಯುರೇಕಾ ಅಂತ ಕರೀತಾರೆ. ನಾನು ಫಸ್ಟ್ ಎಂಟ್ರಿರೇ ತೋರಿಸಿದ್ನಲ್ಲ, ಅದು ಫುಲ್ಲು ದೊಡ್ಡ ಗ್ರೌಂಡು. ಇಲ್ಲಿ ಫ್ರೀ ಗೇಮ್ಸಸ್, ಹೋಟೆಲ್ಸ್, ಜೊತೆಗೆ ರೆಸ್ಟೋರೆಂಟ್ಸ್, ವಾಶ್ರೂಮ್ಸ್, ಮತ್ತು ಈ ಬಸ್ಗಳು ಇಲ್ಲೇ ಪಿಕ್ ಮಾಡಿ ಇಲ್ಲೇ ಕರ್ಕೊಂಡ್ಬಂದು ಬಿಡೋವಂಥ ಪ್ಲೇಸು. ಇದು ಯುರೇಕಾ. ಸೊ ಇಲ್ಲಿ ನಮಗೆ ಬಸ್ಸಲ್ಲಿ ಒಬ್ಬರು ಟೂರ್ ಗೈಡ್ ಬರ್ತಾರೆ, ಎಲ್ಲ ಮಾಡ್ತಾರೆ.
you Ramoji Complex, Ramoji Film City. My name is Pragati. I will your tour guide up to your first dropping point. Look at your right hand side. This place is called Eureka. Tour starting point, tour ending point. Last bus dropping you here on. Again right side. Left is Pandustan Children Humor. Inside rain dance, drone show, Gunasura music and artists. Was Hrithik Roshan Palace. Suryavansham movie, People Ka Patwa song was shot here. Telugu movie, Peli Satya also shot here. Left side, this is a musical glow garden. After 6 o'clock, you can enjoy here also with beautiful lighting. This is made up of African wood. Special again left hand side Hrithik Roshan statue place. God, Allah, Open song was shot. Last bomb blasting scene also shot. Very famous movie Chandramukhi. This is a Venkatapuram Palace. Laka Laka Palace. Suryavansham movie Bhavana Prakash Haveli. Sarkar Raj movie abhi look at your both sides is there you can see Triple R movie, Srimantadu movie, Nikla Nayak movie. Have you seen Lucky Bhaskar movie? Lucky Bhaskar also shot here. Janata Garage movie. Left side, this is white color building. You painted white, it become a Agra Taj Mahal. You painted green, mosque, masjid, Benjamin. Left side straight, Gateway of India, Agra to Mumbai, 10 steps, walkable distance. Only Ramoji Film City में possible. Look at your front side, left or right side. This side I can see Lucky Bhaskar. Straight. Outdoor purpose remote shooting a separate floor. Looking around there is separate art movie, Arundhati movie, Pushpa movie, Triple R movie, Chennai Express movie party. यह सभी ऑफिसेस ओरिजिनली दो नहीं 100% ओरिजिनल. एयरपोर्ट, बैक साइड हॉस्पिटल, लेफ्ट राइट हाउस. ಪ್ರತಿ ಒಂದು ಬಸ್ಸಲ್ಲೂ ನಮಗೆ ಟ್ರಿಪ್ ಗೈಡ್ ಅಂತ ಇರ್ತಾರೆ. ಸೊ ಅವರು ಒಂದು ಬಸ್ ಮೂವ್ ಆಗ್ತಿದ್ದಂಗೆ ಒಂದೊಂದು ಸೆಟ್ನ ನೋಡಿಬಿಟ್ಟು ನಮಗೆ ಇಲ್ಲಿ ಇದು ಶೂಟ್ ಮಾಡಿದ್ದಾರೆ, ಇದನ್ನು ಶಾರ್ಟ್ ಮಾಡಿದ್ದಾರೆ, ಈ ಥರ ಎಲ್ಲ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವೊಂದು ಮೂವಿಗಳು ಇನ್ನು ಈಗ ಎಕ್ಸಾಂಪಲ್ ನಾವು ನೋಡಿರುವಂಥ ಪುಷ್ಪ, KGF, ಹಾಗೆಯೇ Triple R, ಲಕ್ಕಿ ಭಾಸ್ಕರ್, ಈ ಥರ ಮೂವಿ ಶಾರ್ಟ್ಸ್ ಎಲ್ಲೆಲ್ಲಿ ನಡೆದಿತ್ತು ಅದೆಲ್ಲ ತೋರಿಸ್ಕೊಂಡು ಬಂದರು. ನೆಕ್ಸ್ಟು ಇಲ್ಲಿ ಒಂದು ಕಡೆ ಸ್ಟಾಪ್ ಕೊಡ್ತಾರೆ. ಇಲ್ಲಿ ಯಾವುದೋ ದೇವರ ರಿಲೇಟೆಡ್ ಮೂವಿ, ನಂಗೆ ಮೂವಿ ಮರ್ತೋಗ್ಬಿಡ್ತು ಯಾವುದು ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಶೂಟ್ ಆಗಿದೆ ಅಂತ ಹೇಳಿಬಿಟ್ಟು ನಮಗೆ ಈ ಸೆಟ್ ಹತ್ರ ಸ್ಟಾಪ್ ಮಾಡಿದ್ರು. ಈ ಸೆಟ್ ನೋಡಿ ಈಚೆ ಬಂದರೆ ನಮಗೆ ರೈಲ್ವೆ ಸ್ಟೇಷನ್ದು ಸೆಟಪ್ ಸಿಗುತ್ತೆ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಫೋಟೋ ಗೀಟೋ ಎಲ್ಲ ತೆಗೆಸ್ಕೊಂಡು ಇದು ಎಕ್ಸಿಟ್ ಆಗ್ತಿದ್ದಂಗೆ ನಮಗೆ ಬಸ್ಗಳು ನಿಂತಿರುತ್ತೆ. ಬಸ್ ಹತ್ಕೊಂಡು ನೆಕ್ಸ್ಟು ಪ್ಲೇಸ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಇದು ಬಾಹುಬಲಿ ಮೂವಿ ನಡೆದಿರೋಂಥ ಸೆಟ್ಟು. ಸೊ ಸೆಟ್ ಹೇಗಿತ್ತು ಕಂಪ್ಲೀಟಾಗಿ ಇಲ್ಲಿ ಒಂದು ಚಿಕ್ಕದಾಗಿ ಡೆಮೋನ ಇಟ್ಟಿದ್ದಾರೆ. ಸೊ ಈ ಥರ ಇತ್ತಂತೆ, ಬಟ್ ಇವಾಗ ಆ ಥರ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಇದನ್ನ ಸೆಟ್ ಹಾಕಿದ್ಮೇಲೆ
ರಾಮೋಜಿ ಫಿಲ್ಮ್ ಸಿಟಿ ಟೂರಿಸಮ್ ಸ್ಪಾಟ್ ಆಗಿ ಜಾಸ್ತಿ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಪ್ರಕಾರ. ನಾನು ಈ ಸೆಟ್ ಇಲ್ಲಿದೆ ಅಂತ ಗೊತ್ತಾದ ಮೇಲೇ ಇದ್ರ ಬಗ್ಗೆ ನೋಡಿದ್ದೆ. ಆಮೇಲೆ ಹೋಗಬೇಕು ಅಂದ್ಕೊಳ್ತಾ ಇದ್ದೆ, ಬಟ್ ಈ ವರ್ಷ ಹೋದೆ. ಸೊ ಇದನ್ನು ನೋಡಿಕೊಂಡು ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ LIC ಏನೋ ಫಂಕ್ಷನ್ ನಡೀತಾ ಇತ್ತು. ಮುಂಚೆ ಹೆಂಗಿತ್ತೋ ಗೊತ್ತಿಲ್ಲ, ಬಟ್ ಇವಾಗಂತೂ ನೋಡಲಿಕ್ಕೆ ಏನೂ ಇಲ್ಲ. ಸುಮ್ಮನೆ ಹಂಗೆ ನೋಡಿಕೊಂಡು ಬಂದ್ವಿ. ಇದು ಲಂಡನ್ ಸಿಟಿ ಸ್ಟ್ರೀಟ್ ಥರ ಕಾಣೋಂಥ ಡ್ಯೂಪ್ ಸಿಟಿ. ಇಲ್ಲಿ ಲಂಡನಲ್ಲಿ ಯಾವ ಥರ ಮನೆಗಳಿರುತ್ತೋ ಅದೇ ಥರ ವುಡ್ಡು POP ಈ ಥರನೆಲ್ಲ ಯೂಸ್ ಮಾಡಿಕೊಂಡು ಕಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ರಿಯಲ್ಲಾಗಿ ಈ ಥರ ಇದೆಯಾ ಅನ್ನೋಷ್ಟು ಫೀಲ್ ಆಗುತ್ತೆ. ಸೊ ಇದ್ರೊಳಗಡೆ ಎಲ್ಲ ಎಂಟ್ರಿ ಇಲ್ಲ, ಜಸ್ಟ್ ನೋಡ್ಕೊಂಡು ಹೋಗಬೇಕು. ಇಲ್ಲೊಂದು ಲೈವ್ ಪರ್ಫಾರ್ಮೆನ್ಸ್ ಅಂತ ಒಂದು ಶೋ ನಡೀತಾ ಇತ್ತು. ಈಗ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಈ ಥರದ್ದೆಲ್ಲ ಯಾವ ಥರ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ಇಲ್ಲಿ ತೋರಿಸ್ತಾ ಇದ್ರು. ನಾವೇ ನೋಡ್ಬೋದು, ಇಲ್ಲಿ ಒಂದು ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ, ಬಟ್ ಬ್ಯಾಕ್ಗ್ರೌಂಡ್ ಅಂದರೆ ಗ್ರೀನ್ ಸ್ಕ್ರೀನ್ ಇರುತ್ತೆ. ಇಲ್ಲಿ ನೋಡೋಕ್ಕೆ ನಾವು ಫಾರಿನಲ್ಲಿ ಯಾವುದೋ ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ ಅನ್ನೋ ಫೀಲ್ ಬರ್ತಿದೆ. ಬ್ಯಾಕ್ಗ್ರೌಂಡ್ ಗ್ರೀನ್ ಸ್ಕ್ರೀನ್ ಇಟ್ಕೊಂಡು ವಿಡಿಯೋ ಮಾಡಿರೋಂಥದ್ನೆಲ್ಲನೂ ಯಾವ ಥರ ಚೇಂಜಸ್ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ರು. ಸೊ ಇದೇ ಥರ ಒಂದು 3-4 ಸ್ಕ್ರೀನಲ್ಲಿ ನಾವು ನೋಡ್ಕೊಂಡ್ವಿ. ಇದೆಲ್ಲ ನೋಡಾದ್ಮೇಲೆ ಒಂದು ಬಟರ್ಫ್ಲೈ ಗಾರ್ಡನ್ ಅಂತ ಇದೆ, ಅಲ್ಲಿ ನಮಗೆ ಸ್ಟಾಪ್ನ ಕೊಡ್ತಾರೆ. ಅದು ಆಲ್ಮೋಸ್ಟ್ 1 ಕಿಲೋಮೀಟ್ರಷ್ಟು ನೋಡ್ಕೊಂಡು ಬರಬೇಕು. ಅಷ್ಟು ಚೆನ್ನಾಗಿದೆಯಂತೆ. ಬಟ್ ನಮಗಂತೂ ಇಳಿಯೋಕ್ಕಾಗಲಿಲ್ಲ, ಯಾಕಂದರೆ ನಮಗೆ ಆಲ್ರೆಡಿ ಫುಲ್ ಸುಸ್ತಾಗಿತ್ತು, ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು ಓಡಾಡಿ. ಸೊ ಅದನ್ನು ಸ್ಕಿಪ್ ಮಾಡಿಬಿಟ್ಟು ನಾವು ಎಲ್ಲಿ ಯುರೇಕಾ ಹತ್ರ ಬಸ್ನ ಹತ್ಕೊಂಡ್ವಿ ಅಲ್ಲಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಅದು ಬಂದು ಮಾತ್ರ ನೋಡೋಕ್ಕಾಗಲಿಲ್ಲ, ಆಲ್ಮೋಸ್ಟ್ ಇನ್ನೆಲ್ಲನೂ ನೋಡಿದ್ವಿ, ಲೇಟಾಗಿ ಬಂದರೂ ಕೂಡ. ಸೊ ನಾವು ಯುರೇಕಾದ ಹತ್ರ ಹೋಗ್ಬೇಕಾದ್ರೆ ಈ ಥರ ಬ್ಯೂಟಿಫುಲ್ ವ್ಯೂ ಕಾಣುತ್ತೆ. ಲೈಟಿಂಗ್ಸು ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಜೊತೆಗೆ ನಮಗೆ ಸ್ಕೈ ಕಲರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಲೈಟಿಂಗ್ ಡೆಕೋರೇಷನ್ ಎಲ್ಲ ಯಾವಾಗಲೂ ಇದೇ ಥರ ಇರುತ್ತೋ, ಇವಾಗ ಮಾತ್ರ ಇದೇ ಥರ ಇದೆಯೋ ನನಗೆ ಗೊತ್ತಿಲ್ಲ. ಯಾಕಂದರೆ ನಾವು ಹೋಗಿದ್ದ ಟೈಮಲ್ಲಿ ರಾಮೋಜಿ ಫಿಲ್ಮ್ ಸಿಟಿದು ಫೆಸ್ಟಿವಲ್ ನಡೀತಾ ಇತ್ತು. ಆಲ್ಮೋಸ್ಟ್ 1.5 ತಿಂಗಳಿತ್ತು ಅನಿಸುತ್ತದು. ಸೊ ಆ ಟೈಮಲ್ಲಿ ಹೋಗಿರೋದ್ರಿಂದ ನಮಗೆ ಈ ಥರ ವ್ಯೂ ಸಿಕ್ತು. ಜೊತೆಗೆ ಪ್ರತಿದಿನ ಫಂಕ್ಷನ್ಸ್ ಕೂಡ ಮಾಡ್ತಾಯಿದ್ರು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಯಾವ ಥರ ಇರುತ್ತೆ ನೈಟ್ ವ್ಯೂ ಅಂತ ಹೇಳ್ಬಿಟ್ಟು. ಸೊ ನಾವು ಯುರೇಕಾ ಹತ್ರ ರೀಚ್ ಆದಮೇಲೂ ಅಲ್ಲೂ ಒಂದು 3 to 4 hours ಟೈಮ್ನ ಸ್ಪೆಂಡ್ ಮಾಡ್ಬೋದು, ಅಷ್ಟು ಪ್ರೋಗ್ರಾಮ್ಸ್ ನಡೀತಾ ಇತ್ತು. ಸೊ ಅದೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ಇಲ್ಲೊಂದಷ್ಟು ಫ್ರೀ ಗೇಮ್ಸಸ್ ಎಲ್ಲ ಇದೆ ಅಂತ. ಜೊತೆಗೆ ಈ ಥರ ಆ್ಯಕ್ಟಿವಿಟೀಸ್ಗಳು ಕೂಡ ಇತ್ತು. ಮೊದಲನೇದಾಗಿ ರೈನ್ ಡ್ಯಾನ್ಸು, ಅದಾದಮೇಲೆ ಈಗ ಫೆಸ್ಟಿವಲ್ ನಡೀತಾ ಇರೋದ್ರಿಂದ ಈ ಥರ ನಮ್ಮ ಮೈಸೂರು ದಸರಾದಲ್ಲಿ ಯಾವ ರೀತಿ ಅಂದರೆ ಪ್ರತಿ ಡಿಸ್ಟಿಕಲ್ಲೂ ಒಂದು ಶಬ್ದ ಚಿತ್ರಗಳನ್ನ ತರ್ತಾರೋ ಅದೇ ಥರ ಇಲ್ಲಿ ಮೂವಿ ರಿಲೇಟೆಡು ಒಂದಷ್ಟು ಶೋಗಳನ್ನ ತೋರಿಸ್ತಾ ಇದ್ರು. ಜೊತೆಗೆ ಸ್ಕೇರಿ ಹೌಸ್ ಹಾಗೆ ಇನ್ನೊಂದಷ್ಟು ಗೇಮ್ಸಸ್ಗಳೆಲ್ಲ ಇತ್ತು. ಸೊ ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು
ನೈಟ್ ಊಟ ಮಾಡ್ಲಿಕ್ಕೆ ಹೋದ್ರು, ಸ್ವಲ್ಪ ಜನ ವೆಜ್ ಅವರಿದ್ರು. ವೆಜ್ ಅವರು ಹೋಗ್ಬಿಟ್ಟು ಅನ್ಲಿಮಿಟೆಡ್ ಫುಡ್ ಇರುತ್ತೆ, ಸೊ 450 ರುಪೀಸ್ ಅದರ ಪ್ರೈಸು, ಅನ್ಲಿಮಿಟೆಡ್ ಇರುತ್ತೆ, ತಿನ್ಕೊಂಡು ಬಂದರು. ನಾವೆಲ್ಲ ನಾನ್ ವೆಜ್ ತಿನ್ನೋರಲ್ವ, ಸೊ ಯಾವುದಾದ್ರೂ ಒಂದು ಹೋಟೆಲ್ಗೆ ಹೋಗ್ಬಿಡ್ತೀನಣ್ಣ ಅಂತ ಹೇಳಿಬಿಟ್ಟು ನಾವು ಊಟಕ್ಕೆ ಹೋಗಲಿಲ್ಲ. ನಾವು ಇನ್ನೂ ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ವಿ. ಇನ್ನು ಊಟದ ವಿಚಾರ ಹೇಳಬೇಕಂದ್ರೆ ನಾವು ಮಧ್ಯಾಹ್ನ ಊಟ ಮಾಡಿದ್ವಲ್ಲ, ಅದು ನಾನ್ ವೆಜ್ ಊಟನೇ, ಬಟ್ ಅದರ ಪ್ರೈಸ್ ಬಂದು 850 ರುಪೀಸ್ ಇರುತ್ತೆ ಟಿಕೆಟು, ವಿತ್ GSTನೂ ಆ್ಯಡ್ ಆಗಿರುತ್ತೆ. ಇನ್ನು ಸ್ನ್ಯಾಕ್ಸಿಗೆ ಬಂದರೆ ಕಾಫಿ, ಟೀ, ಜ್ಯೂಸು ಔಟ್ಸೈಡ್ಗಿಂತ ಒಂದು 10-5 ರೂಪೀಸ್ ಜಾಸ್ತಿ ಇರುತ್ತೆ ಅಷ್ಟೇ. ಆರಾಮಾಗಿ ತೊಗೊಂಡು ತಿನ್ಬೋದು. ಔಟ್ಸೈಡ್ ಫುಡ್ ಅಲೋ ಮಾಡಿಲ್ಲ ಅಂದ್ರೂ ಅಲ್ಲೇ ನಾವು ತೊಗೊಂಡು ತಿನ್ಬೋದು. ಸೊ ಇದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡ್ವಿ. ನಾನು ಯಾಕೆ ಔಟ್ಸೈಡ್ ಊಟಕ್ಕೆ ಹೋದ್ವಿ ಅಂತ ನಾನು ಹೇಳ್ದೆ ಇದ್ರೂ ಆಗ್ತಿತ್ತು, ಬಟ್ ಹೇಳಿದೆ ಅಂದರೆ ನಾವು ಒಂದು ಹೋಟೆಲ್ಗೆ ಹೋಗಿದ್ವಿ, ಪಿಸ್ತಾ ಅಂತೇಳಿ. ಅದು ತುಂಬ ಫೇಮಸ್ ಅಂತೆ. ತುಂಬ ಜನ ನನಗೆ ಹೇಳಿದರು ಅಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲೇ ಹೋಗ್ಬಿಟ್ಟು ನೈಟ್ ಡಿನ್ನರ್ ಕೂಡ ತಿಂದ್ವಿ. ಸೊ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು, ಆ್ಯಂಬಿಯನ್ಸ್ ಎಲ್ಲನೂ. ಸೊ ಯಾರಾದರೂ ನಾನ್ ವೆಜ್ ಲವರ್ಸು ಈ ಥರ ರೆಸ್ಟೋರೆಂಟೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋರು ವಿತೌಟ್ ಮಿಸ್ ಹೈದ್ರಾಬಾದ್ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ಆ ರೆಸ್ಟೋರೆಂಟ್ಗೆ ಹೋಗಿ ಅಂತ ಹೇಳ್ತಾ, ನೆಕ್ಸ್ಟು ಮತ್ತೊಂದು ಸತಿ ಈ ಫ್ರೀ ಗೇಮ್ಸ್ ಅಲ್ವಾ, ಎಷ್ಟು ಸತಿನಾದರೂ ಆಡ್ಬೋದಲ್ವ, ಸೊ ಒಂದಷ್ಟು ಗೇಮ್ಸ್ನೆಲ್ಲ ಮತ್ತೊಂದು ಸಲ ರಿಪೀಟ್ ಆಡಿಕೊಂಡು ಆಮೇಲೆ ಡ್ಯಾನ್ಸ್ ಶೋ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಅವರು ಸ್ಟೆಪ್ಸ್ನ ಹೇಳ್ಕೊಡ್ತಾಯಿದ್ರು, ಇಲ್ಲಿ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಬೋದಿತ್ತು. ಇದು ಆಲ್ಮೋಸ್ಟ್ 1 hour ನಡೀತು ನಾನ್ ಸ್ಟಾಪಾಗಿ. ಸೊ ಇಲ್ಲಿ ನಾವು ಎಂಜಾಯ್ ಮಾಡಿಕೊಂಡು ನೆಕ್ಸ್ಟು ನಮ್ಮ ಊರ ಕಡೆ ಹೊರಟ್ವಿ. ಈ ಹೈದ್ರಾಬಾದ್ ಟ್ರಿಪ್ಪಲ್ಲಿ ಏನಾದರೂ ಹೇಳೋದು ಮರ್ತಿದ್ದೀನಾ, ಏನಾದರೂ ಇನ್ಫಾರ್ಮೇಷನ್ ಕೊಡೋದನ್ನ ಮರ್ತಿದ್ದೀನಾ ಗೊತ್ತಿಲ್ಲ. ಸೊ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಇದರ ಟಿಕೆಟ್ ಪ್ರೈಸ್ನ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನಮ್ಮ ಈ ಹೈದ್ರಾಬಾದ್ ಟ್ರಿಪ್ನ 3 ವೀಡಿಯೋಗಳನ್ನ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ. ಸೊ 3 ನೋಡಿ ನೀವೇನಾದರೂ ಹೈದ್ರಾಬಾದ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಸ್ವಲ್ಪನಾದರೂ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ವಿಡಿಯೋಸ್ನ ನೋಡಿ ಲೈಕ್ ಮಾಡಿರೋರಿಗೆ.